ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ರಾಜ್ಯ ಕಾಂಗ್ರೆಸ್ನಲ್ಲಿ ಪರ್ಯಾಯ ವೇದಿಕೆ ಏನಾದರೂ ಸೃಷ್ಟಿ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನಗಳು ಮೂಡುವಂತಹ ಬೆಳವಣಿಗೆಗಳು ಇವತ್ತು ಆಗ್ತಾ ಇದೆ. ಸಿಎಂ ವಿರುದ್ಧ FIR ಆಗಿರುವಂತಹ ಬೆನ್ನಲ್ಲೇ ತೆರೆಮರೆಯ ತಂತ್ರಗಳು ಶುರುವಾಗ್ತಾ ಇದೆಯಾ? ಹಾಗಾದ್ರೆ ತೀವ್ರ ಕುತೂಹಲ ಮೂಡಿಸಿದೆ ಪರಮೇಶ್ವರ್ ಮತ್ತು DK ಶಿವಕುಮಾರ್ ಅವರ ಭೇಟಿ. ಅವರು ಹೇಳ್ತಾರೆ, ಎತ್ತಿನಹೊಳೆ ಯೋಜನೆ ಇದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾವಿಬ್ರು ಸೇರಿದ್ವಿ ಅಂತ ಹೇಳ್ತಾರೆ ಉಭಯ ನಾಯಕರು. ಆದ್ರೆ ಇಲ್ಲಿ ಮುಂದಿನ ರಾಜಕೀಯ ನಡೆ ಕುರಿತು ಚರ್ಚೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಇನ್ಸೈಟ್ಸ್, ಸಿಎಂ ರೇಸ್ ನಲ್ಲಿರುವಂತಹ ನಾಯಕರಿಂದಲೇ ಪದೇ ಪದೇ ಮಾತುಕತೆ ಆಗತ್ತೆ, ಭೇಟಿ ಆಗತ್ತೆ, ಮಾತಾಡ್ತಾರೆ ಇಬ್ರು ಪರಸ್ಪರ ಅಂತ ಹೇಳಿದ್ರೆ ಇದಕ್ಕೆ ಏನ್ ಅರ್ಥ ಅನ್ನುವಂಥದ್ರ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳಾಗ್ತಾ ಇವೆ. ಇವತ್ತು ಬೆಳಿಗ್ಗೆ DK ಶಿವಕುಮಾರ್ ಪರಮೇಶ್ವರ್ ಅವರ ನಿವಾಸಕ್ಕೆ ಬಂದ್ರು. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರ ಜೊತೆಗೆ DK ಶಿವಕುಮಾರ್ ಸುದೀರ್ಘವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಇದು ಈಗ ನಡೀತಾ ಇರುವಂತಹ ಒಂದು ಬೆಳವಣಿಗೆಗಳನ್ನ ಗಮನಿಸಿದ್ರೆ, ಯಾಕಂದ್ರೆ ಸಿಎಂ ವಿರುದ್ಧ ಈಗಷ್ಟೇ FIR ಆಗಿದೆ, ತನಿಖೆ ಕೂಡ ನಡೀತಾ ಇದೆ, ತನಿಖೆ ಚುರುಕು ಪಡೆದುಕೊಳ್ತಾ ಇದೆ. ಸೊ ಈ ಬೆನ್ನಲ್ಲಿ ವಿಪಕ್ಷ ಕೂಡ ಈಗಾಗಲೇ ಆಗ್ರಹಿಸ್ತಾ ಇದೆ, ಜೊತೆಗೆ ಸ್ವಪಕ್ಷದಲ್ಲೂ ಕೂಡ ಒಂದಷ್ಟು ಕೂಗು ಎದ್ದಿದೆ. ಈ ರೀತಿಯಾಗಿ FIR ಆಗಿದೆ, ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ, ನೆಕ್ಸ್ಟ್ ಸಿಎಂ ಆಗಿದ್ಕೊಂಡೇನೆ ಲೋಕಾಯುಕ್ತ ಕರೆದಾಗ ಹೋಗಿ ವಿಚಾರಣೆಯನ್ನು ಎದುರಿಸುವಂಥದ್ದು ಪಕ್ಷಕ್ಕೂ ಮುಜುಗರ ಆಗಬಹುದು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಜನ ಒಳಗೆ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲದರ ಬೆನ್ನಲ್ಲಿ DK ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದಾದ ನಂತರ DK ಶಿವಕುಮಾರ್ ಮಾತಾಡಿದ್ರು, ಬನ್ನಿ ನೋಡೋಣ. ಇವತ್ತು KPCCಲಿ ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ದೀನಿ. 1200 crores ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ KPCC ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ವಾಟ್ ಎವರ್ ಈಸ್ ದೇರ್, ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಕಾನೂನು ಏನಿದೆ ಆ ಕಾನೂನನ್ನು ನಾನು KPCCಲಿ ಒಂದು ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ಆದ್ಮೇಲೆ ಅದ್ರ ಬಗ್ಗೆ ಏನ್ ಪ್ಲಾನ್ ಆಫ್ ಆಕ್ಷನ್ ಅಂತ ತಿಳಿಸ್ತೀನಿ. ಇಬ್ರೇನು 136 ಜನ ಒಟ್ಟಿಗಿದ್ದೀವಿ. ಯಾವ ಅಧಿಕಾರಿ ಆಗ್ಬೇಕು ನಮ್ಗೆ? ಯಾವ ಅಧಿಕಾರಿನೂ ಬೇಡ. ಯಾವ ಅಧಿಕಾರದ ಇದು ಇಲ್ಲ, ಏನು ಇಲ್ಲ. 136 ಜನ ಒಗ್ಗಟ್ಟಾಗಿದ್ದೀವಿ, ಆಯ್ತಾ. ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಅಭಿಪ್ರಾಯ ಕೇಳ್ತೀವಿ. ಒಬ್ಬ ಮಾತಾಡೋನು ಒಬ್ಬನೇ, ಡಿಸಿಷನ್ ಕೊಡೋನು ಒಬ್ಬನೇ. ಇದು DK ಶಿವಕುಮಾರ್ ಅವರ ಮಾತುಗಳು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಅನಿಲ್ ನೀಡ್ತಾರೆ. ಅನಿಲ್, ಈಗಷ್ಟೇ DK ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಕೆಲವೊಂದಷ್ಟು ವಿಚಾರಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಆ ಥರದ್ದು ಯಾವುದೂ ಚರ್ಚೆ ಇಲ್ಲ, ಬೇರೆ ವಿಚಾರಗಳನ್ನ ನಾವಿಬ್ರು ಮಾತಾಡಿದ್ದೀವಿ ಅಂತ ಹೇಳಿ. ಬಟ್ ಏನೇ ಹೇಳಿದ್ರು ಕೂಡ ಇವರಿಬ್ಬರ ಭೇಟಿ ಈ ಪಾಯಿಂಟ್ ಆಫ್ ಟೈಮ್ನಲ್ಲಿ ಸಾಕಷ್ಟು ಕುತೂಹಲಕ್ಕಂತೂ ಎಡೆ ಮಾಡಿಕೊಡ್ತಾ ಇದೆ. ಏನ್ ಚರ್ಚೆ ಆಯಿತು, ಏನಾದರೂ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆಯಾ? ಯಾಕೋಸ್ಕರ ಈ ಉಭಯ ನಾಯಕರು ಇವತ್ತು ಭೇಟಿ ಮಾಡಿದ್ರು ಅಂತ ಹೇಳಿ ಅನಿಲ್? ಖಂಡಿತವಾಗ್ಲೂ ರೆಹಮಾನ್, ಅಂದರೆ ಕಳೆದ ಕೆಲ ದಿನಗಳಿಂದಲೂ ಕೂಡ ಅಂದರೆ ಈಗ CM ಆಕಾಂಕ್ಷಿಗಳ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರೀಗ ಪ್ರತ್ಯೇಕವಾದಂಥ ಭೇಟಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಅಂದರೆ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ವಿರುದ್ಧ FIR ಕೂಡ ದಾಖಲಾಗಿರುವಂಥದ್ದು. ಅದರ ಸಂಬಂಧಪಟ್ಟಂತೆ ಈಗ CM ಸಿದ್ದರಾಮಯ್ಯ ಕೂಡ ಒತ್ತಡ ಕೂಡ ಹೆಚ್ಚಾಗಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಅವರ ತಲೆದಂಡೆ ಆಗಬಹುದಾದ ಒಂದು ಲೆಕ್ಕಾಚಾರದಲ್ಲಿ ಈಗ ಅಂದರೆ DK ಶಿವಕುಮಾರ್ ಇವತ್ತು ಪರಮೇಶ್ವರನ್ನ ಭೇಟಿ ಮಾಡಿದರೆ ಒಂದಷ್ಟು ಕಾಲ ಚರ್ಚೆಯನ್ನು ಕೂಡ ನಡೆಸಿರುವಂಥದ್ದು. ಜೊತೆಗೆ ಈಗ ಮೊನ್ನೆ ಅಷ್ಟನ್ನು ಕೂಡ ಸತೀಶ್ ಜಾರಕಿಹೊಳಿಯನ್ನು ಕೂಡ ಭೇಟಿ ಮಾಡಿದ್ರು. ಹೀಗಾಗಿ ಉಭಯ ನಾಯಕರ ಒಂದು ಭೇಟಿ ಅಂದರೆ ಪರ್ಯಾಯ ನಾಯಕರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾರ ಒಂದು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ FIR ಕೂಡ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಮೂಡ ಕೇಸ್ನಲ್ಲಿ ಅಂದರೆ ವಿಪಕ್ಷಗಳಿಂದಲೂ ಕೂಡ CMಗೆ ಒತ್ತಡ ಹೆಚ್ಚಾಗಿರುವಂಥ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಕೂಡ ಪಟ್ಟನ್ನು ಹಿಡಿದಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಗಂಭೀರದ ಒಂದು ಚರ್ಚೆ ನಡೆಸ್ತಾ ಇರೋ ಒಂದು ಕುತೂಹಲ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಇದಕ್ಕೆ ಪುಷ್ಟಿ ಕೊಡುವಂಥ ಇವತ್ತು ಅಂದರೆ ಈಗ ಎತ್ತಿನಹೊಳೆ ಯೋಜನೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಿರಿ ಅಂತ ಹೇಳಿದ್ರೆ ಇದು ಕೇವಲ ನೆಪ ಮಾತ್ರಕ್ಕೆ ಸೀಮಿತ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅಂದರೆ ಈಗ ಮೂಡ ಕೇಸ್ನಲ್ಲಿ CMಗೆ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಮತ್ತೊಂದು ಕಡೆ ಈಗ CM ಆಕಾಂಕ್ಷಿಗಳ ಪಟ್ಟಿ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡದಾಗಿದೆ. ಹೀಗಾಗಿ CM ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರು ಒಂದು ರೀತಿಯಲ್ಲಿ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ, ಪದೇ ಪದೇ ಭೇಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಭೇಟಿಯ ಸದ್ಯದ ಪರಿಸ್ಥಿತಿಯ ರಾಜಕೀಯ ಸನ್ನಿವೇಶದಲ್ಲಿ ಮತ್ತೊಂದು ಚರ್ಚೆಗೆ ಕೂಡ ಗ್ರಾಸ ಆಗಿರುವಂಥದ್ದು. ಮುಂದೆ ಈ ಬೆಳವಣಿಗೆ ಮತ್ತು ಇವರ ಭೇಟಿ ಮತ್ತು ಯಾವ ಹಂತಕ್ಕೆ ತಲುಪುತ್ತದೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಅನಿಲ್.